ಇನ್ನು ಮೀನನ್ನು ಹಿಡಿಯೋದಕ್ಕೆ ಅನುಕೂಲ ಆಗಲಿ ಅಂತ ಇಡೀ ಕೆರೆ ನೀರನ್ನೇ ಖಾಲಿ ಮಾಡೋದಕ್ಕೆ ಹೊರಟಿದ್ದಾರೆ ಇಲ್ಲೊಬ್ಬ ಆಸಾಮಿ. ಎಂಥ ಬುದ್ಧಿವಂತನು. ಗ್ರಾಮ ಪಂಚಾಯಿತಿಯ ಗಮನಕ್ಕೆ ತರದೆ ಕೆರೆಯಲ್ಲಿ ನೀರಿನ ಮರಿ ಬಿಟ್ಟು ಮೀನುಗಾರಿಕೆಯನ್ನು ಮಾಡಿದ್ದಂತೀತ. ಆಮೇಲೆ 2 ಪಂಪ್ ಸೆಟ್ಟನ್ನು ಅಳವಡಿಸಿ ನೀರು ಖಾಲಿ ಮಾಡಿದ್ದಾನೆ ಏಳುಮಲೈ ಅಂತಕ್ಕಂಥ ವ್ಯಕ್ತಿ. ಎಲ್ಲಿ ಅಂದರೆ ದಾವಣಗೆರೆಯ ಹೊನ್ನಾಳಿ ಪಟ್ಟಣದ ಹೊರವಲಯದ ಮಠದ ಕೆರೆಯಲ್ಲಿ ನಡೆದಿರೋ ಘಟನೆ. ಪಬ್ಲಿಕ್ ಟಿವಿ ಮಾಹಿತಿ ಬೆನ್ನಲ್ಲೇ ಸ್ಥಳಕ್ಕೆ ಈಗ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಏಳುಮಲೈ ಪಂಪ್ ಸೆಟ್ಟನ್ನು ಸೀಸ್ ಮಾಡಿ ಕೇಸ್ ದಾಖಲು ಮಾಡಿದ್ದಾರೆ. ಆ್ಯಕ್ಚುಲಿ ಗ್ರಾಮ ಪಂಚಾಯಿತಿ ಗಮನಕ್ಕೆ ತರದೇ ಮೀನುಗಾರಿಕೆ ಎಲ್ಲ ಮಾಡೋ ಹಾಗಿಲ್ಲ. ನಾನು ಸಾಕಿರೋ ಮೀನುಗಳು ನಾನು ತೆಕ್ಕೋತೀನಿ ಅಂತ ಕೆರೆ ನೀರನ್ನ ಖಾಲಿ ಮಾಡೋದ ಯಾರಾದರೂ? ಕೋಳಿ ಚಿನ್ನದ ಮೊಟ್ಟೆ ಇಡುತ್ತೆ ಅಂತ ಕೋಳಿನೇ ಕೊಯ್ದಂಗೆ ಆಯ್ತಿದ್ದು. ವಿಚಿತ್ರ ಘಟನೆ ಇದು. ಮೀನು ಹಿಡಿಯೋದಕ್ಕೆ ಕೆರೆನೇ ಖಾಲಿ ಮಾಡೋದಕ್ಕೆ ಹೊರಟಿದ್ದಾನೊಬ್ಬ ವ್ಯಕ್ತಿ. ಗ್ರಾಮ ಪಂಚಾಯತಿ ಗಮನಕ್ಕೂ ತರದೇನೆ ಈತ ಈ ಕೆರೆಯಲ್ಲಿ ಮೀನಿನ ಮರಿಗಳು ಬಿಟ್ಟಿದ್ದಂತೆ. ಅವೆಲ್ಲ ದೊಡ್ಡದಾಗಿ ಸಂತಾನೋತ್ಪತ್ತಿಯಾಗಿ ಮೀನುಗಳು ಜಾಸ್ತಿ ಆಗಿದೆಯಲ್ಲ, ಎಲ್ಲ ನಂದು ಅಂತಕ್ಕಂಥ ಭಾವನೆ. ಹಾಗಾಗಿ ಇಡೀ ಕೆರೆ ನೀರನ್ನೇ ಖಾಲಿ ಮಾಡಿಸ್ಬಿಡ್ತೀನಿ ಅಂತ 2 ಪಂಪ್ ಸೆಟ್ಟನ್ನು ಹಾಕಿ ಇಡೀ ಕೆರೆನಲ್ಲಿರೋ ನೀರನ್ನೆಲ್ಲ ಹೊರಗೆ ಬಿಡ್ತಾ ಇದ್ದಾರೆ ಏಳುಮಲೈ ಅನ್ನೋ ವ್ಯಕ್ತಿ. ಹೊನ್ನಾಳಿ ಪಟ್ಟಣದ ಹೊರವಲಯದ ಮಠದ ಕೆರೆಯಲ್ಲಿ ನಡೆದಿರೋ ಘಟನೆ. ಆಮೇಲೆ ಪಬ್ಲಿಕ್ ಟಿವಿ ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ಮೇಲೆ ಈಗ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಆ ಪಂಪ್ ಸೆಟ್ಟನ್ನು ಸೀಸ್ ಮಾಡಿ ಅಧಿಕಾರಿಗಳು ಆ ಏಳುಮಲೈ ವಿರುದ್ಧ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಯಾಕಂದರೆ ಅದು ಸಾರ್ವಜನಿಕ ಆಸ್ತಿ ಕೆರೆ ನೀರು. ಆಮೇಲೆ ಗ್ರಾಮ ಪಂಚಾಯತಿ ಪರ್ಮಿಷನ್ ತೊಗೋಬೇಕು, ಏನೂ ಮಾಡಿಲ್ಲ.